ಸಾಮಾನ್ಯವಾಗಿ ಮಹಿಳೆಯರಿಗೆ ತಾವು ತಾಯಿಯಾಗುವ ವಿಚಾರ ಯಾವಾಗ ತಿಳಿಯುತ್ತದೆಯೋ ಅಂದಿನಿಂದಲೂ ಮಗುವಿನ ಬಗ್ಗೆ ಆಸೆ, ಆಕಾಂಕ್ಷೆ, ಕನಸುಗಳು ಹೆಚ್ಚಾಗುತ್ತದೆ. ಸದಾ ಮಗುವನ್ನ ಹೀಗೆ ನೋಡ್ಕೊಳ್ಬೇಕು, ಹಾಗೆ ಕಾಳಜಿ ವಹಿಸಬೇಕು ಅಂತೆಲ್ಲ ಆಲೋಚನೆಗಳು ಬರುತ್ತಲೇ ಇರ್ತದೆ. ಅಲ್ಲದೆ ತಮ್ಮ ಮಗು ಆರೋಗ್ಯಕರವಾಗಿ ಜನಿಸಬೇಕೆಂದು ವೈದ್ಯರು ಸೂಚಿಸುವ ಆಹಾರಗಳನ್ನ ಸೇವಿಸುತ್ತಾರೆ. ಮಗುವಿನ ಯೋಗಕ್ಷೇಮಕ್ಕಾಗಿ ತಾಯಿ ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆಗಳು ಒಂದೆರಡಲ್ಲ. ಹೀಗಿದ್ದರೂ ಮಗು ಆರೋಗ್ಯಕರವಾಗಿ ಬೆಳೆಯಲೆಂದು ಮತ್ತಷ್ಟು ಜಾಗೃತಿ ವಹಿಸುವುದು ಬಹಳ ಮುಖ್ಯ. ಹಾಗಾದ್ರೆ ಮಗು ಹುಟ್ಟಿದ ನಂತರ ಆರೋಗ್ಯಕರವಾಗಿರಬೇಕೆಂದರೆ ಮಾಡಬೇಕಾದ ಕೆಲಸಗಳು ಯಾವುವು ಎಂದು ತಿಳಿಯೋಣ. ಮಗು ಹುಟ್ಟಿದ ಬಳಿಕ ಅದಕ್ಕೆ ಹೊತ್ತಿಗೆ ಹಾಲು ಕೊಡಬೇಕಾಗುತ್ತದೆ. ಮಗು ಆರೋಗ್ಯಕರವಾಗಿರಬೇಕೆಂದರೆ ಅದರ ಲಾಲನೆ, ಪಾಲನೆಯು ಅಷ್ಟೇ ಮುಖ್ಯವಾಗಿರುತ್ತದೆ. ಸಾಮಾನ್ಯವಾಗಿ ಹುಟ್ಟಿದ ತಕ್ಷಣ ಮೊದಲು ಮಗುವನ್ನ ನೋಡುವವರು ತಾಯಿ, ನಂತರ ಮಗುವನ್ನ ಕುಟುಂಬದವರು, ಇತರರು ನೋಡುತ್ತಾರೆ. ಅಲ್ಲದೆ ಮನೆಯಲ್ಲಿ ವಯಸ್ಸಾದ ಹಿರಿಯರು ಮಗುವಿಗೆ ಹೇಗೆ ಆರೈಕೆ ಮಾಡಬೇಕು, ಮಗುವಿನ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು ಅಂತ ಹೇಳುತ್ತಾರೆ. ಯಾರಾದರೂ ಮಗುವನ್ನ ಎತ್ತಿಕೊಳ್ಳುವಾಗ ನಿಧಾನ, ಗಟ್ಟಿಯಾಗಿ ಹಿಡಿದುಕೊಳ್ಳಬೇಡಿ ಎಂದು ದೊಡ್ಡವರು ಹೇಳುತ್ತಾರೆ. ಆದರೆ ಕನಿಷ್ಠ 2 ಗಂಟೆಗಳವರೆಗೆ ಮಾತ್ರ ಮಗುವನ್ನ ಎತ್ತಿಕೊಳ್ಳಬೇಕು. ನಂತರ ಅವರಿಗೆ ವಿಶ್ರಾಂತಿ ನೀಡಬೇಕು ಎಂದು ವೈದ್ಯರು ಸೂಚಿಸುತ್ತಾರೆ. ಮಗುವನ್ನ ನೋಡಲು ಯಾರಾದರೂ ಹೊರಗಿನಿಂದ ಬಂದಾಗ ಮೊದಲು ಕೈಕಾಲು ತೊಳೆದುಕೊಂಡು ಬನ್ನಿ ಅಂತ ಹಿರಿಯರು ಹೇಳುವುದನ್ನ ನೀವು ಕೇಳಿರಬಹುದು. ಅನೇಕ ಮಂದಿ ಈ ಮಾತನ್ನ ನಿರ್ಲಕ್ಷಿಸುತ್ತಾರೆ. ಆದರೆ ಹೀಗೆ ಹೇಳುವುದರ ಹಿಂದೆ ಕಾರಣವಿದೆ. ಏಕೆಂದರೆ ಶಿಶುಗಳ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುತ್ತದೆ. ಹಾಗಾಗಿ ಇವರು ಬೇಗ ಸೋಂಕುಗಳಿಗೆ ತುತ್ತಾಗುತ್ತಾರೆ. ಹೀಗಾಗಿ ಮಗುವನ್ನ ನೋಡಲು ಸ್ನೇಹಿತರು, ಸಂಬಂಧಿಕರು ಹೊರಗಿನಿಂದ ಬಂದಾಗ ಯಾವುದೇ ಸೋಂಕು ಅವರಿಗೆ ತಗುಲಬಾರದು ಅಂತ ಕೈಕಾಲು ತೊಳೆದುಕೊಳ್ಳುವಂತೆ ಹೇಳಲಾಗುತ್ತದೆ. ಯಾರೇ ಆದರೂ ಮಕ್ಕಳನ್ನ ಮುಟ್ಟುವ ಮುನ್ನ ತಮ್ಮ ಕೈಗಳನ್ನ ಸ್ವಚ್ಛಗೊಳಿಸುವುದು ಉತ್ತಮ. ನಾವು ಮಕ್ಕಳನ್ನ ಬೆಚ್ಚಗಿರಿಸಲು ದಪ್ಪ ಬಟ್ಟೆಗಳನ್ನ ತೊಡಿಸುತ್ತೇವೆ. ಸುಂದರವಾಗಿ ಕಾಣಬೇಕು ಎಂಬ ಕಾರಣಕ್ಕೆ ಮೈಗೆ ಬಿಗಿಯಾದ ಅಥವಾ ಉಚ್ಚುವಂತಹ ಯಾವ ಬಟ್ಟೆಗಳನ್ನ ತೊಡಿಸಬೇಡಿ. ಹೀಗೆ ಮಾಡಿದರೆ ಅಧಿಕ ಶಾಖದಿಂದ ಬಳಲುತ್ತಾರೆ. ಮಗು ಸರಾಗವಾಗಿ ಉಸಿರಾಡಬೇಕೆಂದರೆ ಮೃದುವಾದ ಬಟ್ಟೆಗಳನ್ನ ತೊಡಿಸಿ. ಯಾವಾಗಲೂ ಮಕ್ಕಳನ್ನ ಮಲಗಿಸಲು ಬೆಚ್ಚಗಿರುವ ಮತ್ತು ಕಡಿಮೆ ಬೆಳಕಿರುವ ಕೊಠಡಿಯನ್ನ ಆಯ್ಕೆ ಮಾಡಿ. ಹೀಗೆ ಮಾಡುವುದರಿಂದ ಮಗು ಆರಾಮದಾಯಕವಾಗಿ ನಿದ್ರೆ ಮಾಡುತ್ತದೆ. ಅಲ್ಲದೆ ತಾಯಿ ಎದೆಹಾಲು ಕುಡಿಸೋದ್ರಿಂದ ಮಗುವನ್ನ ಅನೇಕ ರೋಗಗಳಿಂದ ರಕ್ಷಿಸಬಹುದು. ಅಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತಹ ಆಹಾರ ನೀಡುವ ಮೂಲಕ ಮಗುವನ್ನ ಆರೋಗ್ಯಕರವಾಗಿ ನೋಡಿಕೊಳ್ಳಬಹುದು. ಡಯಟ್ ಹೆಸರಿನಲ್ಲಿ ತಪ್ಪಾದ ಆಹಾರ ಸೇವಿಸಬಾರದು. ಇದಕ್ಕಾಗಿ ನೀವು ವೈದ್ಯರ ಸಲಹೆ ಪಡೆಯಬೇಕು. ಅಲ್ಲದೆ ಮಗುವಿಗೆ ಬಳಸುವ ಉತ್ಪನ್ನಗಳಲ್ಲಿ pH ಕಡಿಮೆ ಇರುವ ರಾಸಾಯನಿಕಗಳನ್ನು ಬಳಸಬೇಕು. ಡೈಪರ್ಗಳನ್ನ ಬಳಸುತ್ತಿದ್ದರೆ ಅದನ್ನ ನಿಯಮಿತವಾಗಿ ಪರಿಶೀಲಿಸುತ್ತಿರಬೇಕು. ಹೆಚ್ಚು ಹೊತ್ತು ಡೈಪರ್ಗಳನ್ನ ಹಾಗೆಯೇ ಬಿಟ್ಟರೆ ಸೋಂಕುಗಳು ಬರುವ ಸಾಧ್ಯತೆ ಇದೆ. ಡೈಪರ್ ಬಳಕೆಯಿಂದ ದದ್ದುಗಳು ಉಂಟಾದರೆ ಡೈಪರ್ ರ್ಯಾಶ್ ಕ್ರೀಮ್ ಅನ್ನ ಬಳಸಬೇಕು. ಜೊತೆಗೆ ಮಗುವಿನ ಹಾಸಿಗೆ ಮತ್ತು ಹೊದಿಕೆಗಳು ಸ್ವಚ್ಛವಾಗಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಮಗುವಿಗೆ ಲಸಿಕೆಗಳನ್ನು ನೀಡಬೇಕು. ಮಗುವನ್ನ ಆರೋಗ್ಯಕರವಾಗಿ ನೋಡಿಕೊಳ್ಳುವುದು ಬಹಳ ಮುಖ್ಯ.